ಈ ವಿಲೇಜ್ ಒಂಥರ ಚೆನ್ನಾಗಿರುತ್ತಲ್ಲ. ಈ ವಿಲೇಜ್ ವೈಬು. ವಾವ್! ಸೂಪರ್. ಇವ್ರು ಹೊಲ್ದತ್ರ ಹೋಗೋದು ಮೊನ್ನೆ ಒಂದ್ಸಲ ಬಂದಿದ್ದೆ. ಈಗ ದಾರಿ ಇನ್ನು ಮುಂದೆ ಹೋಗ್ಬೇಕು ಅಂತ ಅನ್ಸುತ್ತೆ. ಅಂತೂ ಸೂಪರಾಗೈತೆ ಜಾಗ ಮಾತ್ರ. ಮಸ್ತು. ಮೋಡ ಬೇರೆ ಆಗೈತೆ. ಮಳೆ ಬರೋ ಥರ ಬೇರೆ ಐತೆ. ರಾಧಾ ಅವರೇ? ಸರ್ ನೀವಿಲ್ಲಿ ಸರ್ ಹೇಳಿ ಸರ್. ಇಲ್ಲಿ ತನಕ ಬಂದಿರಲ್ಲ. ನಾನೇ ಬರ್ತಾ ಇದ್ದೆ ಮನೆ ಹತ್ರ. ಇರ್ಲಿ ಬಿಡಿ, ಪರವಾಗಿಲ್ಲ. ವೆದರ್ ಚೆನ್ನಾಗಿತ್ತಲ್ವಾ? ಅದಕ್ಕೆ ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಇಲ್ಲೇ ಇದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕೇನೆ ಬಂದೆ. ಹಾಂ. ಮತ್ತೆ ನೀವು ಇಲ್ಲೇನು ಮಾಡ್ತಾ ಇದ್ರಿ? ಸುಮ್ಮನೆ ಹೊಲ್ದತ್ರ ಬರ್ತೀನಿ ಸರ್ ಯಾವಾಗಾದ್ರೂ. ಬೇಜಾರಾದಾಗ ಸುಮ್ಮನೆ ಹೊಲ್ದತ್ರ ಬಂದು ಓಡಾಡ್ಕೊಂಡು ಬಂದರೆ ಇದೆಲ್ಲ ಹಸಿರು ಎಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಸಮಾಧಾನ ಆಯ್ತದೆ ಸರ್. ಅದಕ್ಕೇನೇ ಬಂದಿದ್ದೆ ನೋಡ್ಕೊಂಡು ಹಂಗೆ ಹೋಗೋಣ ಅಂತ. ಸರ್ ನೀವು ಬಂದಿದ್ದು ಯಾಕೆ ಸರ್? ನನ್ನ ಅಡುಗೆ ಮನೆಯಾಗೆಲ್ಲ ಜಿರ್ಲಿಗಳಿದ್ವು ಅಂತೇಳ್ಬಿಟ್ಟು ಕ್ಯಾನ್ಸಲ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಬಂದಿದ್ದೀರಾ ಸರ್ ಎಲ್ಲನೂ? ಪರವಾಗಿಲ್ಲ ಸರ್. ನೀವು ಯಾವ ಡಿಸಿಷನ್ ತಗೊಂಡ್ರೂ ಒಪ್ಕೋತೀನಿ. ಯಾಕಂದರೆ ನನಗೆ ನಿಮ್ಮ ಬಿಸ್ನೆಸ್ಸು ನಿಮ್ಮ ಇದೇನೇ ಮುಖ್ಯ ಸರ್ ನನಗೆ. ಆದರೆ ಆ ಜಿರ್ಲಿಗಳೆಲ್ಲ ಅದು ಹೆಂಗೆ ಬಂದವು ನನಗಂತೂ ಗೊತ್ತಿಲ್ಲ ಸರ್. ಹೇ! ಇಲ್ಲ, ಇಲ್ಲ. ಆ ಜಿರ್ಲೆಗಳ್ನೆಲ್ಲ ಹಾಕಿದ್ದು ಬೇರೆ ಯಾರೂ ಅಲ್ಲ. ನಿನ್ ವಾರಗಿತ್ತಿ ಪ್ರೇಮ ಅವ್ರೇನೇನೆ. ಜಿರ್ಲೆ ಎಲ್ಲಾನು ತಗೊಂಡ್ ಬಂದು ಅಡ್ಗೆ ಮನೆಗೆ ಹಾಕುದ್ರಂತೆ. ಅದಕ್ಕೇನೆ ನಿಮ್ಮ ಅತ್ತೆ ಗೊತ್ತಾಗಿ ಸರಿಯಾಗಿ ಒದಿತಾ ಇದ್ರು. ಏನು ಸರ್, ನನ್ನ ವಾರಗಿತ್ತಿ ಪ್ರೇಮ ಹಾಕಿರೋದ ಜಿರ್ಲೆನಾ? ಹೌದು, ಅವ್ರೇನೆ ಹಾಕಿರೋದು ಜಿರ್ಲೆನ. ಅದಕ್ಕೆ ನಿಮ್ಮ ಅತ್ತೆ ಚೆನ್ನಾಗಿ ಹಾಕೊಂಡು ಅವ್ರು ಉಪ್ತಾ ಇದ್ರು. ಕುಂತ್ರು ನಿಂತ್ರು ಬಿಡ್ತಿದ್ದಂಗೆ. ಆದ್ರೆ ಈ ತರ ಯಾಕೆ ಮಾಡಿದ್ರು ಅಂತ ಕೇಳಿದಕ್ಕೆ ಅವ್ರ ಬಿಸ್ನೆಸ್ ಹಾಳಾಗೋಯ್ತಲ್ವಾ, ಅದಕ್ಕೆ ನಿಮ್ಮ ಬಿಸ್ನೆಸ್ ಹಾಳು ಮಾಡ್ಬೇಕು ಅಂತ ಮಾಡಿದ್ರಂತೆ. ನೀವು ತುಂಬಾ ಬೇಜಾರಲ್ಲಿದ್ದೀರಾ ಅಂತ ಗೊತ್ತಾಯ್ತು. ಕೋಪದಲ್ಲಿ ನಾನು ಒಂದೆರಡು ಮಾತು ಅಂದಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ನನಗೂ ಜಾಸ್ತಿ ಕೋಪ ಬಂತು. ಅಲ್ಲ, ಈ ತರ ಕಿಚನ್ ಇದೆಯಲ್ಲ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಬೇಜಾರದೆ. ಅದಕ್ಕೆ ನೀವು ಬೇಜಾರಾಗಿರ್ತಿರಲ್ಲ, ಸಾರಿ ಕೇಳೋಣ ಅಂತ ಹೇಳ್ಬಿಟ್ಟು ಬಂದೆ. ಬೇಜಾರು ಮಾಡ್ಕೋಬೇಡಿ. ಸಾರಿ. ಸದ್ಯ ನಿಮಗೆ ಗೊತ್ತಾಯ್ತಲ್ವ ಸರ್, ನಾನು ಆ ಥರ ಏನೂ ಮಾಡಿಲ್ಲ ಅಂತ ಹೇಳಿ. ತುಂಬ ಥ್ಯಾಂಕ್ಸ್ ಸರ್. ನಾನು ತುಂಬ ಕರೆಕ್ಟಾಗಿ ಕ್ಲೀನಾಗಿ ಏನೇ ಮಾಡಿಬಿಟ್ಟು ಕೊಡ್ತಿದ್ದೀನಿ ಸರ್ ಪೌಡರ್ ಎಲ್ಲನೂ. ನೀವು ನೀವೇನೂ ಬೇಜಾರು ಮಾಡ್ಕೋಬೇಡಿ ಸರ್. ಅವಳು ಆ ಥರ ಮಾಡಿದ್ಲು ಅಂತ. ಅವಳು ಯಾವಾಗಲೂ ಕಿರಿಕ್ ಪಾರ್ಟಿ ಸರ್. ಅವಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ನಮಗೂ ಏನಾದರೂ ಪ್ರಾಬ್ಲಮ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ ಸರ್ ಅವಳಂತೂ. ಅವಳಿಗೆ ಏನಾದ್ರೂ ನಮಗೆ ಆಗಬೇಕು ಅನ್ನೋ ಥರನೇ ಮಾಡ್ತಾಳೆ. ಒಬ್ಬೊಬ್ರು ಇರ್ತಾರೆ ಬಿಡಿ. ಏನು ಇದು ಮಾಡ್ಕೋಬೇಡಿ. ಆದರೆ ನಿಮ್ಮ ಕಷ್ಟ, ಸುಖ ಎಲ್ಲನೂ ಗೊತ್ತಾಯ್ತು ನಮಗೂನು. ಆದರೆ ಅವರು ಈ ಥರ ಎಲ್ಲ ಮಾಡಬಾರ್ದಾಗಿತ್ತು ಅಂತ ಅನ್ನಿಸ್ತದೆ. ನನಗೂ ಸ್ವಲ್ಪ ಬೇಜಾರಾಗಿತ್ತು. ಇರಲಿ ಬಿಡಿ. ಈಗ ನಿಮ್ಮದು ನೀವು ಯಾವ ಪೌಡರು ತಯಾರು ಮಾಡೋದನ್ನು ನೀವೇನು ಇಲ್ಲೆಲ್ಲ ತೋರಿಸೋ ಅವಶ್ಯಕತೆ ಏನೂ ಇಲ್ಲ. ಸರಿನಾ? ನಾನು ಫೈನಲಿ ನಮ್ಮ ಡ್ಯಾಡಿಗೆ ಫೋನ್ ಮಾಡಿಬಿಟ್ಟು ನಾನೆಲ್ಲ ಫುಲ್ ಕ್ಲಿಯರ್ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು. ಅವ್ರ ಪೌಡರ್ ಎಲ್ಲ ಕರೆಕ್ಟಾಗಿ ಮಾಡಿದ್ರು, ದೇಸಿ ಸ್ಟೈಲಾಗೆ ಮಾಡವ್ರೆ ಅಂತ. ನಮ್ಮ ಡ್ಯಾಡಿನೂ ಓಕೆ ಅಂತ ಹೇಳಿದ್ರು. ಹೌದಾ? ನಿಜನಾ? ಹೌದು, ಹೌದು. ನೀವೇನು ಟೆನ್ಷನ್ ತಗೋಬೇಡಿ. ಹ್ಯಾಪಿಯಾಗಿ, ಆರಾಮಾಗಿ, ಖುಷಿಯಾಗಿರಿ. ನಿಮ್ಮ ಬಿಸ್ನೆಸ್ ಅಂತೂನು ಯಾವುದೇ ಕಾರಣಕ್ಕೂ ನಾನು ಬೇಡ ಅಂತ ಹೇಳೋದೇ ಇಲ್ಲ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡಿ. ನಾನು ನಿಮಗೆ ಸಪೋರ್ಟ್ ಆಗಿರ್ತೀನಿ. ಓಕೆನಾ? ನೀವು ಆರಾಮಾಗಿ ಮಾಡಿ. ನಮ್ಮ ಡ್ಯಾಡಿ ಹತ್ರ ನಾನು ಮಾತಾಡ್ತೀನಿ. ಇನ್ನೂ ಎಕ್ಸ್ಟ್ರಾ ಪೇಮೆಂಟ್ ಬೇಕಾದ್ರೆ ನಿಮಗೆ ಕೊಡಿಸ್ತೀನಿ. ಓಕೆನಾ? ಯು ಡೋಂಟ್ ವರಿ. ನಿಮ್ಮ ಮನೇಲಿ ಈ ಥರ ಎಲ್ಲ ಕಿತಾಪತಿ ಮಾಡೋರು ಇರ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈಗಲೇ ಗೊತ್ತಾಗಿದ್ದು. ಇಂಥ ಕಿತಾಪತಿ ಮಾಡೋರಲ್ಲ ಅವರೇ ಅಂತ ಹೇಳಿ. ಸರಿ ಆಯಿತು. ಓಕೆನಾ? ಬನ್ನಿ ಹೋಗೋಣ. ಮಳೆ ಬರೋ ಥರ ಬೇರೆ ಆಗಿದೆ. ಸರ್ ಹಾಂ ಸರ್ ಹೋಗೋಣ. ನಿಮ್ಮ ಮಾತು ಕೇಳಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಸರ್. ನನ್ನ ಕೆಲಸಕ್ಕೆ ತಕ್ಕನಂಗೆ ನನಗೆ ವರ್ಕ್ ಕೊಟ್ಬಿಟ್ರೆ ಸಾಕು ಸರ್. ನನಗೆ ಇನ್ನೇನು ಬೇಡ. ನನ್ನ ಕೆಲಸಕ್ಕೆ ಕರೆಕ್ಟಾಗಿ ನಾನು ಏನು ಮಾಡ್ತಿದ್ದೀನಿ ಕೆಲಸ, ಅದು ಕರೆಕ್ಟಾಗಿ ನನಗೆ ಪೇಮೆಂಟ್ ಮಾಡಿದ್ರು ಸಾಕು ಸರ್ ನನಗೆ. ಸರ್ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಸರ್ ನನಗಂತೂ. ತುಂಬ ಇಷ್ಟೊತ್ತು ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಸರ್. ಬೇಜಾರಾಗಿರೋದಕ್ಕೆ ಇಲ್ಲಿಗೆ ಬಂದಿದ್ದು ಸರ್. ಆದರೆ ನೀವು ನನಗಿದು ಹೇಳ್ಬಿಟ್ಟು ಬಿಸ್ನೆಸ್ಸು ಓಕೆ ಮಾಡಿದ್ದೀನಿ ಅಂತ ತುಂಬ ಖುಷಿ ಆಯಿತು ಸರ್. ಈ ವಿಷಯನ ಪೊದ್ದು ಕೇಳಿದ್ರೆ ಇನ್ನೂ ಖುಷಿ ಆಗ್ತಾಳೆ ಸರ್ ಅವಳಂತೂ. ಹಾಂ. ಹೌದೌದು. ನಿಮ್ಮ ಸಪೋರ್ಟ್‌ಗೆ ಯಾವಾಗೂ ಅವರೇ ಇರ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಅತ್ತೆಯವ್ರು ಹೇಳ್ತಾ ಇದ್ರು. ಗ್ರೇಟ್ ಬಿಡಿ. ನೀವಿಬ್ರೂನು ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಈ ಪ್ರೇಮ್ ಮುಂದೆ ಸ್ವಲ್ಪ ಹಂಗು ಹಿಂಗು ಅಲ್ವಾ? ಈಗೇನು ನಿಮ್ದೆಲ್ಲನೂ ಓಕೆ ಆಯ್ತು ತಾನೇ? ನಮ್ಗೇನು ಟ್ರೀಟ್ ಏನು ಕೊಡ್ಸಲ್ವಾ? ಹಾಂ ಸರ್, ಯಾಕೆ ಕೊಡ್ಸಲ್ಲ? ಕೊಡಿಸ್ತೀನಿ ಸರ್ ನಾನು. ಹಾಂ. ನೋಡೋಣ ಯಾವಾಗ ಕೊಡಿಸ್ತೀರಾ ಅಂತ. ನಾನು ಆಕ್ಚುಲಿ ಹೊರಡ್ಬೇಕು. ಸರ್ ಮಳೆ ಸ್ಟಾರ್ಟ್ ಆಯಿತು ಆಗ್ಲೇನೆ. ಹಾಂ. ಹೌದು. ಬನ್ನಿ ಹೋಗೋಣ ಮನೆಗೆ. ರೆಡಿ ಸರ್, ಬೇಗ ಹೋಗೋಣ. ನನಗಂತೂ ಈ ಮಳೆ, ಇದು ಎಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ನನಗಂತೂನು ಮುಂಗಾರು ಮಳೆ ಫಿಲಮ್ ಅಂತೂ ನೆನಪಾಗ್ತೈತೆ. ತುಂಬ ಚೆನ್ನಾಗಿತ್ತಲ್ಲ. ಸೇಮ್ ಸೀನು, ಸೇಮ್ ಸಿಚುಯೇಷನ್ ಥರ ಇದೆ. ತುಂಬ ಚೆನ್ನಾಗಿದೆ. ಹೌದು ಸರ್, ಹಳ್ಳಿ ಅಂದರೆ ಹಿಂಗೆ ಇರುತ್ತಲ್ವಾ? ತುಂಬ ಚೆನ್ನಾಗಿದೆ ನಮ್ಮ ಹಳ್ಳಿ. ಮಳೆ ಜಾಸ್ತಿನೇ ಆಗೋಯ್ತು. ಫುಲ್ಲು ನೆಂದೋಗ್ತಾ ಇದೀವಿ ನಾವಂತೂನು. ತುಂಬ ಬೀಳ್ತೈತೆ ಮಳೆ ಅಲ್ವಾ? ಹೌದು ಸರ್, ಇನ್ನು ಮಳೆಗಾಲ ಶುರುವಾಯ್ತಲ್ವಾ ಸರ್? ಅದಕ್ಕೇನೆ ಮಳೆ ಈ ಕಡೆ ಎಲ್ಲ ಕಾಮನು. ನೋಡಿ ಸರ್, ಎಷ್ಟು ಅಂತೂ ಮಳೆನಾಗ ನಾವಂತೂ ಫುಲ್ಲು ನೆಂದೇ ಹೋಗ್ಬಿಟ್ವಿ. ಪಾಪ ನಿಮಗೆ ಶೀತ, ನೆಗಡಿ ಏನಾದರೂ ಆಗುತ್ತೇನೋ. ನೀವು ಇಲ್ಲಿಗೆ ಬರಬಾರ್ದಾಗಿತ್ತು. ಮೋಡ ನೋಡ್ಕೊಂಡು ನೀವು ಸುಮ್ಮನೆ ಇರಬೇಕಿತ್ತು. ಇಲ್ಲ ಸರ್, ಮಳೆಗೆ ನೆನೆಯೋದು ಅಂದರೆ ನಂಗೆ ತುಂಬ ಇಷ್ಟ. ಪರವಾಗಿಲ್ಲ ಬಿಡಿ, ನೆಂದ್ರೆ ಏನು ಬೇಜಾರಿಲ್ಲ. ಆದ್ರೂ ರೀ, ನೀವು, ನಿಮ್ಮೂರು, ನಿಮ್ಮ ಈ ಕೆರೆ, ವಾವ್! ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ, ಈ ಮಳೆನಲ್ಲಿ ನನಗೆ ಮನಸ್ಸಲ್ಲಿ ಏನೈತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆಲ್ಲ ಹೇಳ್ಬೇಕು ಅಂತ ಅನ್ನಿಸ್ತೈತೆ. ಹಾಂ ಹೇಳಿ ಸರ್, ಕೇಳೋಣ. ಹಾಂ, ನನ್ನ ಲೈಫ್ ಸ್ಟೋರಿ ಅಂತೂ ತುಂಬ ಖರಾಬಾಗೈತೆ. ನಿಮ್ಮ ಲೈಫ್ ಸ್ಟೋರಿ ಆದ್ರೂ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಹೇಳಿ ಸರ್, ಪರವಾಗಿಲ್ಲ. ಹೇಳಬೇಕು ಅಂದರೆ, ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ. ಅವಳು ಯಾವುದೋ ರೀಸನ್‌ಗೆ ನನ್ನ ಬಿಟ್ಬಿಟ್ಟು ಫಾರಿನ್‌ಗೆ ಹೊರಟೋಗ್ಬಿಟ್ಲು. ಅದಕ್ಕೇನೆ ನಾನು ಬಿಡು ಅಂತ ಸುಮ್ಮನೆ ಆಗಿ ಅಪ್ಪಂದು ಕೆಲ್ಸದ ಕಡೆ ಏನಾದರೂ ಗಮನ ಕೊಡೋಣ ಅಂತ ಇಲ್ಲಿಗೆ ಬಂದೆ.
ಇಲ್ಲೆಲ್ಲ ವೆದರು ಇದು ಇದು ಎಲ್ಲ ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಒನ್ ಡೇ ವರ್ಕ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದೆ ಇಲ್ಲಿ. ಆದರೆ ಇಲ್ಲೆಲ್ಲ ನೀವು ನಿಮ್ಮ ಫ್ಯಾಮಿಲಿ ಇದೆಲ್ಲ ನೋಡಿ ನಾನು ಹಳೆ ಹುಡುಗಿನ ಮರಿಬೋದು ಅಂತ ಹೇಳ್ಬಿಟ್ಟು ಹಾಂ ಆರಾಮಾಗಿ ಸೆಟ್ಲ್ ಆಗಿದ್ದೀನಿ. ನಿಮ್ಗೇನು ಬೇಜಾರಿಲ್ಲ ತಾನೇ? ಸರ್ ನಿಜ ಹೇಳ್ತಾ ಇದ್ದೀರಾ? ಹೌದು. ಇಲ್ಲಿ ಜಾಸ್ತಿ ವರ್ಕ್ ಏನಿರಲಿಲ್ಲ ನನಗೆ. ಜಸ್ಟ್ ಸುಮ್ಮನೆ ನೋಡ್ಕೊಂಡು ಬನ್ನಿ ಅಂತ ಅಷ್ಟೇ ನಮ್ಮ ಡ್ಯಾಡಿ ಕಳಿಸಿದ್ದು. ನಾನೇ ಇದೆಲ್ಲ ಸುಮ್ಮನೆ ಚೆನ್ನಾಗಿತ್ತಲ್ವಾ, ನಮ್ಮ ಹುಡುಗಿನ ಇಲ್ಲಿಗೆ ಬಂದಮೇಲೆ ಮರ್ತೇ ಹೋಗ್ಬಿಟ್ಟೆ. ಅಷ್ಟು ಚೆನ್ನಾಗಿತ್ತಲ್ವ ಈ ಹಳ್ಳಿ, ಅದಕ್ಕೆ ಇಲ್ಲೇ ಸೆಟ್ಲ್ ಆದೆ. ಇದಕ್ಕಿನ್ನೂ ಬಿಟ್ಟು ನಿಮ್ಗೆ ಇನ್ನೊಂದು ಮಾತು ಹೇಳಲಾ? ಹಾ ಹೇಳಿ ಸರ್. ಏನ್ ಸರ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದೀರಾ? ನಿಮ್ಗೆ ಇರಬೇಕು ಅಂತ ಅನ್ಸಿದ್ರೆ ವರ್ಷ ಆದ್ರೂ ಇಲ್ಲೇ ಇರಿ ಸರ್, ಏನು ತೊಂದರೆ ಇಲ್ಲ. ಆರಾಮಾಗಿ ಖುಷಿಯಾಗಿ ಇಲ್ಲೇನೇ ಇರಿ. ಯಾಕೆ ಬೇಜಾರು ಮಾಡ್ಕೊತೀರಾ? ಈಗ ನಾವೇನಾದ್ರೂ ಮನೆಯಿಂದ ಈಚೆ ಕಡೆಗೆ ಏನಾದರೂ ಕಳಿಸ್ಬಿಡ್ತೀವ ನಿಮ್ಮನ್ನ? ಬೇಡ 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 ಅಂತ ಹೇಳ್ಬಿಟ್ಟು ಏನೂ ಇಲ್ಲ ತಾನೇ. ನೀವು ಆರಾಮಾಗಿ ಇಲ್ಲೇನೇ ಆರಾಮಾಗಿರ್ಬೋದು ನೋಡಿ. ನಾನು ನಿಮ್ಮನ್ನು ಏನು ಕೇಳಲ್ಲ, ಒಂದೇ ಒಂದು ಕೇಳ್ತೀನಿ. ನೀವು ಏನು ಅನ್ಕೋತೀರೋ ಏನೋ ಗೊತ್ತಿಲ್ಲ. ಹೌದು, ಮದುವೆ ಆಗಿರೋ ಹುಡುಗಿ ಹತ್ರ ಈ ಥರ ಎಲ್ಲ ಮಾತಾಡಬಾರ್ದು. ಆದರೆ ಮದುವೆ ಆಗಿ ನಿಮ್ಮ ಹಸ್ಬೆಂಡ್ ನಿಮ್ಮನ್ನು ಬಿಟ್ಟೋಗಿ ತುಂಬಾ ನಡೆದೋಗ್ಬಿಟ್ಟಿದೆ ಅಲ್ವಾ ನಿಮ್ಮ ಜೀವನದಲ್ಲಿ. ಅದಕ್ಕೆ ನಾನು ಒಂದೇ ಒಂದು ಕೇಳ್ತೀನಿ. ನೀವು ಬೇಜಾರು ಮಾಡ್ಕೋಬೇಡಿ. ಇಷ್ಟ ಇಲ್ಲ ಅಂದರೆ ನೋ ಅಂತಲೇ ಹೇಳಿ. ಹಾ ಹೇಳಿ, ಪರವಾಗಿಲ್ಲ. ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನೀವು ನನ್ನ ಲವ್ ಮಾಡ್ತೀರಾ ಅಂತ ಕೇಳಲ್ಲ, ನೀವು ನನ್ನ ಮದುವೆ ಮಾಡ್ಕೋತೀರಾ? ನೋಡಿ, ಇಂಥ ಚಾನ್ಸ್ ಮತ್ತೆ ಸಿಗುತ್ತೋ ಸಿಗಲ್ವೋ ನನಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಕೆಲಸ ಇತ್ತು, ನಾನು ಹೊರಡಲೇಬೇಕಾಗಿತ್ತು. ನಿಮ್ಮ ಹತ್ರ ಹೇಳೋಣ ಹೇಳೋಣ ಅಂತ ಅನ್ಕೋತಾ ಇದ್ದೆ. ಮನೆಗೆ ಬಂದಾಗೆ ಮೊದಲನೇ ದಿನ ನಿಮ್ಮ ವಿಷಯ ಎಲ್ಲ ಗೊತ್ತಾಯಿತು. ನನಗೆ ನೀವು ಮದುವೆ ಆಗಿದ್ದೀರಾ ಅದು ಇದು ಅದೆಲ್ಲ ನಂಗೆ ಸೆಂಟಿಮೆಂಟ್ಸ್ ಅದು ಇದು ಎಲ್ಲ ಏನೂ ಇಲ್ಲ. ನೀವು ಸೆಕೆಂಡ್ ಮ್ಯಾರೇಜ್ ಆದ್ರೂ ನನಗೇನು ಬೇಜಾರಿಲ್ಲ. ಆದರೆ ನಿಮ್ಮ ಸಿಂಪಲ್ ಲೈಫು, ಹಸ್ಬೆಂಡ್ ಬಿಟ್ಟು ಹೋದ್ರೂ ನೀವು ಅಡ್ಜಸ್ಟ್ ಮಾಡ್ಕೊಂಡು ಮನೇಲೇ ಇದ್ದೀರಾ ಅಂದರೆ ನೀವು ಫ್ಯಾಮಿಲಿಗೆ ಅವ್ರಿಗೆಲ್ಲ ಎಷ್ಟು ಬೆಲೆ ಕೊಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತೈತೆ. ಅದಕ್ಕೇ ನಾನು ಇಷ್ಟೊಂದು ಅಡ್ಜಸ್ಟ್ ಮಾಡಿಕೊಂಡು ಇಷ್ಟೊಂದು ನಮ್ಮ ಜೀವನ ನಾವು ನೋಡ್ಕೋಬೇಕಪ್ಪ ಅಂತ ಹೇಳ್ಕೊಳ್ಳೋ ಹುಡುಗಿಯರು ಎಷ್ಟು ಜನ ಇರ್ತಾರೆ ಹೇಳಿ ಇಲ್ಲೆಲ್ಲನೂ. ಅದಕ್ಕೆ ನಿಮ್ಮ ಮೇಲೆ ನನಗೆ ತುಂಬಾ ಲವ್ ಆಗೋಯ್ತು. ನಿಮ್ಮ ಮೇಲೆ ನನಗೆ ತುಂಬಾ ಇಷ್ಟ ಹೋಗ್ಬಿಟ್ರಿ ನೀವಂತೂ. ಅದಕ್ಕೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲ ಅಂತ ಮಾತ್ರ ಅನ್ಬೇಡಿ ಪ್ಲೀಸ್. ನಾನು ನಿಮ್ಮನ್ನು ತುಂಬ 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 ಲವ್ ಮಾಡ್ತಾ ಇದ್ದೀನಿ. ಅಂದರೆ ಲವ್ ಮಾಡ್ತಿದ್ದೀನಿ ಅಂದ ತಕ್ಷಣ ಏನಪ್ಪ ಇವನು ಬಂದಿದ ತಕ್ಷಣ ಲವ್ ಆಯ್ತಾ ಅಂತ ಅಲ್ಲ. ಆ್ಯಕ್ಚುಲಿ ನೀವು ನಮ್ಮ ಆಫೀಸ್ಗೆ ಫಸ್ಟ್ ಡೇ ಬಂದಿದ್ರಲ್ಲ ಅವತ್ತಿಂದನೂ ಸ್ವಲ್ಪ 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 ಅಬ್ಸರ್ವ್ ಮಾಡಿದ್ದೆ. ಆದರೆ ನಿಮ್ಮನ್ನು ಅವತ್ತು ಇಷ್ಟಪಟ್ಟಿದ್ದೆ ಅಂತ ಹೇಳ್ತಾ ಇಲ್ಲ, ಅಬ್ಸರ್ವ್ ಮಾಡಿದ್ದೆ. ನೀವು ತುಂಬ ಡೀಸೆಂಟು, ಸೈಲೆಂಟು. ಈಗ ಹೆಂಗೆ ಹೇಳಬೇಕು ನಮ್ಗೆ ಅರ್ಥನೇ ಆಗ್ತಿಲ್ಲ ನಿಮ್ಗಂತೂ. ಆದರೆ ನೀವು ಅಂತ ಹೇಳಿದ್ರೆ ನಾನು ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ನೋಡಿ ಸರ್, ನನ್ನ ನಿಮ್ಮ ಮಧ್ಯೆ ಕೇವಲ ನಮ್ಮಿಬ್ರದ್ದು ಬಿಸ್ನೆಸ್ ಪಾರ್ಟ್ನರ್ದಷ್ಟೇ ಏನೇ ಐತೆ. ಹೀಗೆ ಹೇಳ್ಬೇಕು ಅಂತ ಹೇಳಿದ್ರೆ ನನ್ನ ಗಂಡನ ಜೊತೆ ನಾನು ಡೈವರ್ಸು ತಗೊಂಡಿಲ್ಲ. ನನ್ನ ಗಂಡನ ನಾನು ತುಂಬನೇ ಇಷ್ಟಪಡ್ತೀನಿ. ಆದರೆ ಅವನೇನೇ ನನಗೆ ಮೋಸ ಮಾಡಿಬಿಟ್ಟು ಹೊಂಟೋಗ್ಬಿಟ್ಟ. ಏನು ಮಾಡೋದು ಏನು ಬಿಡೋದು ಅಂತ ಅರ್ಥ ಆಗಿದ್ದಂಗೆ ಈ ಮನೆ ಬಿಟ್ಟೋಗೋಕ್ಕೂ ಇಷ್ಟ ಇಲ್ಲ. ಹಾಗೇನಿಯ ಈ ಬೇರೆ ಜೀವನ ಮಾಡೋಕ್ಕೂ ನನ್ನ ಕೈಲಿ ಆಯ್ತಿಲ್ಲ. ಅದಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ನನ್ನ ಜೀವನ ನಾನೇನಿಯ ನೋಡ್ಕೋಬೇಕು ಅಂತೇಳ್ಬಿಟ್ಟು ಒದ್ದಾಡ್ತಾ ಇದ್ದೀನಿ. ನೋಡಿ, ನಿಮ್ಗೆ ಇದೆಲ್ಲ ಕಾಮನ್ ಇರ್ಬೋದು ಸರಿನಾ? ಆದರೆ ನಮ್ಮ ಕಡೆ ಎಲ್ಲನೂ ಎಳ್ಳೆಳ್ಳೆ ಮದುವೆಗಳು ಮಾಡ್ಕೊಳ್ಳೋದು, ನಮ್ಮ ಅಮ್ಮ ಅಂತವ್ರೆಲ್ಲ ಒಪ್ಪೋದ್ರೂ ಇಲ್ಲ. ಒಪ್ಪಿದ್ರೂ ನಂಗೆ ಸದ್ಯಕ್ಕೆ ಎಳ್ಳೆಳ್ಳು ಮದುವೆ 3 ಮದುವೆ ಮಾಡ್ಕೊಳ್ಳೋದು ಅದೆಲ್ಲ ಇಷ್ಟನೂ ಇಲ್ಲ. ನೀವು ನನಗೆ ಸರ್ ಇದ್ದಂಗೆ ಏನಿಯ. ನೀವು ನಮಗಿನ ಮೇಲ್ಗಡೆನೇ ಇದ್ದೀರಾ, ತುಂಬ ಸಾವುಕಾರರು. ನಿಮಗೆ ಒಳ್ಳೆ ಹುಡುಗಿ ಏನಿಯ ಸಿಗ್ತಾಳೆ. ನೀವು ಸುಮ್ಮನೆ ಸಿಚುವೇಶನ್ಗೆ ತಕ್ಕನಂಗೆ ನೀವು ಸುಮ್ಮನೆ ಇಷ್ಟಪಡ್ತಾ ಇದ್ದೀನಿ ಅಂತ ದಯವಿಟ್ಟು ಹೇಳ್ಬೇಡಿ ನೀವು. ಯಾಕೆ ರಾಧಾ ಅವರೇ, ನನಗೇನು ಕಮ್ಮಿ ಆಗಿದೆ? ನನ್ನ ಹತ್ರ ಏನಿಲ್ಲ ಹೇಳಿ, ಎಲ್ಲನೂ ಇದೆ ಅಲ್ವಾ? ಮತ್ತು ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದೀರಾ ನೀವು? ಸುಮ್ಮನೆ ಲವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಯಾಮರಿಸ್ಬಿಟ್ಟು ಸುಮ್ಮನೆ ನಿಮ್ಮನ್ನು ಬಳಸ್ಕೊಂಡು ಬಿಟ್ಟು ಹೋಗ್ತೀನಿ, ಹಳ್ಳಿ ಹುಡುಗಿ ಏನೂ ಗೊತ್ತಾಗಲ್ಲ ಅಂತ ಬಳಸ್ಕೊಂತೀನಿ ಅಂತ ಅಲ್ವಾ? ಆ ಥರ ನಾನೇನು ಮಾಡಲ್ಲ. ನಿಜವಾಗ್ಲೂ ನಿಮ್ಮನ್ನು ನಾನು ತುಂಬಾ ಇಷ್ಟಪಡ್ತೀನಿ. ಲವ್ ಫೇಲ್ಯೂರ್ ಆಯಿತು ಅಂತ ಬಂದುಬಿಟ್ಟು ಸಡನ್ನಾಗಿ ನಿಮ್ಮ ಹತ್ರ ಅಂದರೆ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದು ಬೇಜಾರು ಮಾಡ್ಕೊಬೇಡಿ. ನಾನು ನಿಮ್ಮಲ್ಲಿ ತುಂಬ ಗುಣಗಳು ನನಗೆ ಇಷ್ಟ ಆದವು. ಫ್ಯಾಮಿಲಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ, ಗಂಡ ಬಿಟ್ಟೋದ್ರೂ ಏನೋ ಆನೆಸ್ಟಾಗಿ ನೀವು ಆರಾಮಾಗಿದ್ದೀರಾ. ಇದೆಲ್ಲ ನೋಡ್ತಾ ಇದ್ರೆ ನನಗಂತೂ ನನಗೆ ತುಂಬ ಇಷ್ಟ ಆದ್ರಿ. ನೋಡಿ, ನಿಮ್ಮ ಮನೇಲಿ ಒಪ್ಪಿದ್ರೆ ಖಂಡಿತ ನಾನು ನಿಮ್ಮನ್ನು ಮದುವೆ ಮಾಡ್ಕೋತೀನಿ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್, ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್. ಸರ್ ದಯವಿಟ್ಟು ನೀವು ನನಗೆ ಬಲವಂತ ಮಾಡಬೇಡಿ ಸರ್. ನನಗೆ ಈ ಮದುವೆಯಲ್ಲಿ, ಈ ಪ್ರೀತಿ ಪ್ರೇಮದಲ್ಲಿ ನನಗೆ ಯಾವ ನಂಬಿಕೆನೂ ಇಲ್ಲ ಸರ್. ನಾನು ನಿಜನೇ ಹೇಳ್ತಾ ಇದ್ದೀನಿ ಸರ್. ನನಗೆ ಈ ಪ್ರೀತಿ ಪ್ರೇಮ ಯಾವುದು ಬೇಡ. ನಮ್ಮಮ್ಮ ಒಪ್ಪಿರೋ ಹುಡುಗನ ಮದುವೆ ಮಾಡ್ಕೊಂಡು ಅನುಭವಿಸ್ಕೊಂಡ್ರೆ ಸಾಕು ಸರ್ ನನಗೆ. ಮತ್ತೆ ಈ ಪ್ರೀತಿ ಪ್ರೇಮನ ಗಂಡನ್ನ ನಂಬಂಥ ಪರಿಸ್ಥಿತಿನ ನಾನಿಲ್ಲ ಸರ್. ಎಲ್ಲ ಹುಡುಗರು ಅಷ್ಟೇ ಸರ್, ಒಂದೇ ಥರನೇ. ಮದುವೆ ಆಗೋಕ್ಕಿಂತ ಮುಂಚೆ ಎಲ್ಲರೂ ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತೀನಿ ಅದು ಇದು ಅಂತಾರೆ. ಆಮೇಲೆ ನಮಗಿನ ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ಬಿಟ್ಟು ಹೋಗ್ತಾರೆ. ಇದೇ ಅಲ್ವಾ ಸರ್ ಜೀವನ ಅಂತ ಹೇಳಿದ್ರೆ? ನನಗೆ ಇಷ್ಟ ಇಲ್ಲ ಸರ್, ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಡೈರೆಕ್ಟಾಗಿ ಏನು ಹೇಳ್ತಾ ಇದ್ದೀನಿ, ನೀವು ನನ್ನ 100 ಸಲ ಅಲ್ಲ 1000 ಸಲ ಕೇಳಿದ್ರು ನನಗಂತೂ ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ನಿಮ್ಮನ್ನೇ ಅಲ್ಲ, ನಾನು ಯಾವ ಹುಡುಗನೂ ಮದುವೆ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನಾನೇನಾದರೂ ಮದುವೆ ಮಾಡ್ಕೊಳ್ಳೇಬೇಕು ಅನ್ನೋದಾಗಿದ್ರೆ ನಾನು ಯಾಕೆ ಇಷ್ಟು ಕಷ್ಟಪಟ್ಬಿಟ್ಟು ಅರ್ನಿಂಗ್ಸ್ ಎಲ್ಲನೂ ಮಾಡ್ತಾ ಇದ್ದೆ? ನೀವೇ ಹೇಳಿ, ನಾನು ಯಾಕೆ ದುಡಿತಾ ಇದ್ದೆ? ನಾನು ದುಡಿತಾನೇ ಇರಲಿಲ್ಲ, ನಾನು ನೆಮ್ಮದಿಯಾಗಿರ್ತಾ ಇದ್ದೆ ಅಲ್ವಾ? ನಾನು ದುಡಿತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಷ್ಟೇ. ನನಗೆ ಈ ಪ್ರೀತಿ ಪ್ರೇಮ ಈ ಮದುವೆ ಅದೆಲ್ಲ ನನ್ನಿಂದ ತುಂಬಾ ದೂರ ಸರ್. ಅಯ್ಯೋ ರಾಧಾ ಅವರೇ, ನಾನಿಂದ್ರು ಕೇಳಬಾರದು ಕೇಳಿದ್ನ? ಇಲ್ಲ ಅಲ್ವಾ? ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ದೇನಾದರೂ ತಪ್ಪಾ? ಏನೂ ಇಲ್ಲ ತಾನೇ? ಮತ್ತು ಯಾಕೆ ಈ ಥರ ಓಡೋಗ್ಬಿಟ್ರಲ್ಲ? ಹಳ್ಳಿ ಹುಡುಗಿರಲ್ವಾ, ಮೇ ಬಿ ಬೇಜಾರು ಮಾಡ್ಕೊಂಡಿರ್ಬೋದಾ? ಮಾಡ್ಕೊಂಡಿರ್ತಾರೆ. ಇಟ್ಸ್ ಓಕೆ. ನಾನು ಸುಮ್ಮನೆ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದೆ. ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಹೇಳಿ ಕೋಪ ಮಾಡ್ಕೊಳ್ಳೋ ಅಂಥದ್ದು ಏನೈತೆ?
ನಮ್ಮಿಬ್ಬರ ಮಧ್ಯೆ ಬಿಸ್ನೆಸ್ ಅಷ್ಟೇ ತಾನೇ ಇರೋದು. ಬಿಡು, ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡೋಣ. ಮಳೆ ಬೇರೆ ಜಾಸ್ತಿ ಆಯಿತು. ಅಬ್ಬಾ, ಇನ್ನೂ ಜಾಸ್ತಿ ಹೊತ್ತಿದ್ರೆ ಇಲ್ಲೇ ನೆಂದೋಗ್ಬಿಡ್ತೀನಿ. ಫಸ್ಟ್ ನಾನು ಹೋಗ್ಬೇಕು. ಅವರೇನು ನನ್ನೇ ಇಷ್ಟಪಡ್ತಾ ಇದ್ದೀನಿ, ಲವ್ ಮಾಡ್ತೀನಿ ಅಂದ್ಬಿಟ್ರಲ್ಲ. ಅಲ್ಲ, ಮದುವೆ ಆಗಿರೋ ಹುಡುಗಿ ಹತ್ರ ಮಾತಾಡೋ ಮಾತಾ ಇದು? ನಾನು ಮದುವೆ ಆಗಿದ್ದೀನಿ, ನಂಗೆ ಡೈವರ್ಸು ಆಗಿಲ್ಲ, ಏನೂ ಆಗಿಲ್ಲ. ಏನೂ ಗಂಡ ಇಲ್ಲ ಅಂತ ಹೇಳಿದ ತಕ್ಷಣ ಎಲ್ಲ ಹುಡುಗರು ಹಿಂಗೆ ನೆನೆಯ ಮದುವೆ ಮಾಡ್ಕೊಂತೀಯ ಹಂಗೆ ಹಿಂಗೆ ಅಂತ ಬಂದ್ಬಿಡ್ತಾರೆ. ಇದು ಮೊದಲೇ ಪ್ಯಾಟೆ ಹುಡುಗರು. 2 ದಿನ ಲವ್ ಪವ್ ಅಂತ ಹೇಳ್ಬಿಟ್ಟು ಸುತ್ತಾಡ್ಬಿಟ್ಟು ಆಮೇಲೆ ಒಂದೇ ಕಿತ್ತ ಕೈ ಎತ್ಬಿಟ್ಟು ಒಂದೇ ಕಿತ್ತ ಹೊಂಟೋಗ್ಬಿಡ್ತಾರೆ. ಇಂಥವ್ರನ್ನ ನಂಬೇಕಾ? ಹಬ್ಬಬ್ಬ, ನನ್ನ ಜೀವಮಾನ ಇರೋ ತನಕನೂ ಹುಡುಗರನ್ನ ಮಾತ್ರ ನಂಬಲ್ಲ. ನನ್ನ ಗಂಡ ನನಗೆ ಮೋಸ ಮಾಡಿರೋದೇನಿಯ ಸಾಕು. ಎಲ್ಲ ಹುಡುಗರು ಒಂದೇ ನೆನೆಯ, ಯಾವ ಹುಡುಗನೂ ಸರಿ ಇರೋದಿಲ್ಲ. ಎಲ್ಲ ನನ್ನ ಮಕ್ಕಳು 420 ನನ್ನ ಮಕ್ಳು ಇದ್ದಂಗೆ. ಬೇಡಪ್ಪ, ನನಗೆ ಈ ಹುಡುಗರು ಸವಾಸ, ಈ ಪ್ರೀತಿ ಪ್ರೇಮ, ಈ ಅಟ್ಯಾಚ್ಮೆಂಟು, ಈ ಸೆಂಟಿಮೆಂಟ್ಸು ಎಲ್ಲ ಏನೂ ಬೇಡ. ಈಗ ಒಬ್ಬಳೇ ನೆನೆಯ ನೆಮ್ಮದಿಯಾಗಿದ್ದೀನಿ. ರಾಧಾ, ನೀನೊಬ್ಬಳೇ ತುಂಬ ನೆಮ್ಮದಿಯಾಗಿದೆಯಾ? ಇನ್ನು ಮುಂದೆನೂ ತುಂಬ ನೆಮ್ಮದಿಯಾಗೇ ಇದ್ಬಿಡು. ಈ ಹುಡುಗರು ಸವಾಸ ಏನೂ ಬೇಡ. ಈ ಪ್ರೀತಿ ಪ್ರೇಮ ಎಲ್ಲ 4 ದಿನದ ಮಾತಷ್ಟೇ. ಆಮೇಕಿಂದ ಮತ್ತೆ ಬೀದಿಗೆ ಬರ್ತೀಯಾ? ಈ ವಿಷಯನ ಪೊದ್ದು ಹತ್ರ ಹೇಳ ಬೇಡವಾ? ಪೊದ್ದುಗೆ ಹೇಳ, ಪೊದ್ದು ಈ ಥರ ನನಗೆ ಪ್ರಪೋಸ್ ಮಾಡ್ದ ಅಂತ ಹೇಳ್ಬಿಟ್ಟು ಹೇಳ ಬ್ಯಾಡ್ವಾ? ಹೇಳ್ಬೇಕು ಅಂತಲೇ ಅನ್ನಿಸ್ತೈತೆ. ಆಮೇಲೆ ಅವಳು ಏನಂತಳೋ ಏನೋ. ನೀನು ಯಾಕೆ ಅವನ ಹತ್ರ ಮಾತಾಡೋಕೆ ಹೋಗಿದ್ದೆ ಅಂತಳ? ಬೇಡ ಬಿಡು. ಆದ್ರೂ ನಾನು ಸರಿಯಾಗೇ ಮಾಡಿದ್ದೀನಿ. ನಾನಂತೂ ಯಾರನ್ನೂ ಲವ್ ಗಿವು ಏನೂ ಮಾಡಲ್ಲಪ್ಪ. ಮದುವೆ ಅಂತೂ ಮೊದಲೇ ಆಗಲ್ಲಪ್ಪ. ನನ್ನ ಗಂಡಂಗೆ ಡೈವರ್ಸೇ ಕೊಟ್ಟಿಲ್ಲ ನಾನು. ಈಗ ಸುಮ್ಮನೆ ಡೈವರ್ಸ್ ಕೊಟ್ಟರು ಕೊಡಲಿಲ್ಲ ಅಂದ್ರೂ ನನಗೂ ಏನೂ ಪ್ರಯೋಜನ ಆಗ್ತಿಲ್ಲ. ಅವ್ರು ಅಕಸ್ಮಾತ್ ನನ್ನ ಗಂಡ ಬಂದು ಕೇಳಿಬಿಟ್ರೆ ಡೈವರ್ಸೇನೇ ಕೊಟ್ಬಿಡ್ತೀನಿ. ಅವ್ರ ಪಾಡ್ಗೆ ಅವ್ರು ನೆಮ್ಮದಿಗಿರಲಿ, ನನ್ನ ಪಾಡಿಗೆ ನಾನು ನೆಮ್ಮದಿಗಿರ್ತೀನಿ.